ಗುರುಭ್ಯೋ ನಮಃ. ಹರಿ ಓಂ. ಲಕ್ಷ್ಮೀಕೋಮಲಕಂಠಕಾಂತಿಕಮನಂ ಕಂಬುಂ ಕರಾಂಭೋರುಹೇ ವಾಮೇ ಪ್ರೇಮ ಭರೇನ ವಾಸವಮನೀಷಮಾಂಗ ಧಾಮಾಧದತ ಚಂಚತ ಕಿಂಚನ ಕಿಂಚ ಕಾಂಚಿತ ಕಟಾ ಕಿಂಚಾಕಲವ್ಯಾಪರಂ ಲೋಷ್ಟಾಧಿಷ್ಠಿತ ಪದ್ಮಪೇಲವ ಪದಾಸಧಿಷ್ಠದೋ ವಿಠ್ಠಲ. ಪರಮಗುರುಗಳಾದ ಉತ್ತರಾದಿ ಮಠಾಧೀಶರಾದ ಶ್ರೀ ಶ್ರೀ 1008 ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರ ಪಾದ ಪದ್ಮದಲ್ಲಿ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡುತ್ತಾ, ನವರಾತ್ರಿ ಕಾಲದಲ್ಲಿ ದೀಪದ ಆಚರಣೆ ಏಕೆ ಹೇಗೆ ಎಂಬುದರ ಬಗ್ಗೆ ತಿಳಿಯೋಣ. ನವರಾತ್ರಿಯ ಕಾಲದಲ್ಲಿ ದೀಪದ ಆರಾಧನೆ ಅತೀ ಮುಖ್ಯವಾದದ್ದು. ಇದೇ 22/9/2025 2/10/2025 ಗುರುವಾರದವರೆಗೆ ಒಂದು ಒಳ್ಳೆಯ ಹಬ್ಬ. ಅಲ್ಲಿ ದೀಪದ ಮಹತ್ವವನ್ನು ತಿಳಿಯೋಣ. ಯಾವ ದೀಪವನ್ನು ಇಡಬೇಕು? ಘೃತ ಎಂದರೆ ತುಪ್ಪದ ದೀಪವನ್ನು ಇಡಬೇಕು, ಹಚ್ಚಬೇಕು ಅಂತ ಹೇಳಿದ್ದಾರೆ. ಘೃತ ನಂದಾದೀಪ ಅಂತ ಕರೀತಾರೆ. ಅದಕ್ಕಾಗಿ ಘೃತ ನಂದಾದೀಪ ಅಂದರೆ ಜ್ಞಾನವನ್ನು ಕೊಡುವ ನಂದಾದೀಪ, ನಮ್ಮನ್ನ ಒಳ್ಳೆಯ ಸುಜ್ಞಾನಕ್ಕೆ ಒಯ್ಯುವ ದೀಪ. ಆ ಘೃತ ದೀಪವನ್ನು ನಾವು ಆಚರಣೆಯನ್ನು ಮಾಡಬೇಕು. ಘೃತ ದೀಪವನ್ನು, ತುಪ್ಪದ ದೀಪವನ್ನು ಇಡಬೇಕು. ಇದು ಬಹಳ ಮುಖ್ಯ. ಇನ್ನೂ ಕೆಲವರು ತೈಲ ಅಂದರೆ ಎಣ್ಣೆ ದೀಪವನ್ನು ಹಚ್ಚುತ್ತಾರೆ, ಇಡುತ್ತಾರೆ, ಭಗವಂತನಿಗೆ ಅರ್ಪಣೆ ಮಾಡುತ್ತಾರೆ. ತೈಲ ನಂದಾದೀಪ ಇದು ಕೂಡ ಬಹಳ ಮುಖ್ಯವಾದದ್ದು. ಈ ದೀಪದ ವಿಶೇಷತೆ ಏನು ಗೊತ್ತಾ? ದೀಪ ಅಂದರೆ ಏನು? ಕತ್ತಲೆ ಹೋಗಲಾಡಿಸಿ ಬೆಳಕು ಹೇಗೆ ಬೇಕೋ ನಮ್ಮ ಜೀವನದಲ್ಲಿ ಅಜ್ಞಾನ ಹೋಗಬೇಕಾದರೆ ನಮಗೆ ದೀಪ ಬೇಕು. ಆ ದೀಪವನ್ನು ಕೊಟ್ಟ ಭಗವಂತನ ಸ್ಮರಣೆಯನ್ನು ಮಾಡುವ ಹಬ್ಬವೇ ಅದು ನವರಾತ್ರಿಯ ದೀಪ. ಆ ದೀಪ ನಮಗೆ ಬೇಕೇ ಬೇಕು. ನಮಗೆ ದೀಪ ಬೇಕೇ ಬೇಕು. ಅಂದರೆ ಅಜ್ಞಾನದ ಪರಿಹಾರ, ಸುಜ್ಞಾನದ ಪ್ರಾಪ್ತಿ, ಈ ತತ್ವವನ್ನು ತಿಳಿಸುವುದಕ್ಕಾಗಿ ನವರಾತ್ರಿಯ ಕಾಲದಲ್ಲಿ ದೀಪದ ಆಚರಣೆಯನ್ನು ನಾವು ಮಾಡಬೇಕು, ತಿಳಿಯಬೇಕು. ಆ ದೀಪದ ಆಚರಣೆಯನ್ನು ಸಂಭ್ರಮ ಸಡಗರದಿಂದ ನಾವು ಹಚ್ಚಬೇಕು, ಆರಾಧನೆ ಮಾಡಬೇಕು. ಆ ದೀಪ ಹಚ್ಚುವ ಕ್ರಮ ಉಂಟ್ರಿ. ಕೇವಲ ದೀಪ ಹಚ್ಚೋದು ಅಂತ ಹೇಳಿದ್ರೆ, ಮೊದಲಿಗೆ ಸಗಣಿಯಿಂದ ಸಾರಿಸಿ ಆ ದೀಪ ಇಡುವ ಸ್ಥಳ ಶುಚಿಯಾಗಬೇಕು, ಮಡಿಯಾಗಬೇಕು. ಆ ದೀಪ ಇಡುವ ತಳಗೆ ಮಣ್ಣಿನ ಮುದ್ದಿಯನ್ನು ಮಾಡಿ ಅದಕ್ಕೊಂದಿಷ್ಟು ಸುಣ್ಣ ಹಚ್ಚಿ, ಹುಲಮಂಜನೋ ಅರಿಶಿಣ ಕುಂಕುಮವನ್ನು ಹಚ್ಚಿ ಅದರ ಮೇಲೆ ಪಣತಿಯನ್ನಿಡುತ್ತಾರೆ ಕೆಲವರು. ಈಗೂ ಕೂಡ ಕೆಲವು ದೇವಾಲಯಗಳಲ್ಲಿ ನಾವು ನೋಡ್ತೇವೆ. ಆಂಧ್ರ, ತಮಿಳುನಾಡು, ಒರಿಸ್ಸಾ ಹೀಗೆಲ್ಲ ಕೆಲವು ಕಡೆ ಒಂದು ಮಣ್ಣಿನ ದೀಪವನ್ನು ಆ ಭಗವಂತನಿಗೆ ಅರ್ಪಣೆ ಮಾಡ್ತಾರೆ. ಹೀಗೆ ಕೆಲವರು ಬೆಳ್ಳಿಯ ದೀಪ, ಕೆಲವರು ಬಂಗಾರದ ದೀಪವನ್ನು ಇಟ್ಟು ಆ ದೀಪಸ್ತಂಭಕ್ಕೆ ಪೂಜಾ ಮಾಡಬೇಕ್ರಿ. ಒಂದಿಷ್ಟು ಅರ್ಶಿನ ಕುಂಕುಮ, ಒಂದಿಷ್ಟು ವಿಶೇಷವಾದ ಗೆಜ್ಜೆ ವಸ್ತ್ರ, ಮಂತ್ರಾಕ್ಷತೆ, ಹೂವನ್ನು ಇಟ್ಟು ಆ ದೀಪದ ಮಂತ್ರವನ್ನು ಹೇಳುತ್ತಾ ಹಚ್ಚಬೇಕು. ದೀಪವನ್ನು ಹಚ್ಚೋದು ಹೇಗೆ? ತುಳಸಿಯ ಕಾಷ್ಟ ಅಂದರೆ ತುಳಸಿಯ ಕಟ್ಟಿಗೆಯಿಂದ ದೀಪವನ್ನು ಹಚ್ಚಬೇಕು. ದೀಪದ ಕಡ್ಡಿಯಿಂದಲ್ಲ, ಮಕ್ಕದಿಂದ ಇನ್ನು ಇದರಿಂದ ದೀಪ ಹಚ್ಚಬಾರದು. ಇದರಿಂದ ಅಂತ ಹೇಳಿದ್ರೆ ಉದ್ದಿನ ಕಡ್ಡಿಯಿಂದ ಅಲ್ಲ, ಕಾಷ್ಟದಿಂದ ಹಚ್ಚಬೇಕು. ವಿಶೇಷವಾಗಿ ಇದನ್ನು ನೆನಪಿಟ್ಟುಕೊಳ್ಳ್ರಿ. ದೀಪದ ಆರಾಧನೆ ಮಾಡುವವರು ನವರಾತ್ರಿ ಕಾಲದಲ್ಲಿ ತುಳಸಿಯ ಕಾಷ್ಟ, ತುಳಸಿಯ ಕಟ್ಟಿಗೆಯಿಂದಲೇ ದೀಪವನ್ನು ಹಚ್ಚಬೇಕು. ಅಂದರೆ ಮ್ಯಾಚ್ ಬಾಕ್ಸ್ದಿಂದ ಆ ತುಳಸಿ ಕಾಷ್ಟಕ್ಕೆ ಹಚ್ಚಿಕೊಂಡು ತುಳಸಿಯ ಕಾಷ್ಟ ದೀಪವನ್ನು ಆ ಮೂಲ ಯಾವ ತೈಲ ದೀಪ, ಘೃತ ದೀಪ, ನಂದಾದೀಪಕ್ಕೆ ದೀಪವನ್ನು ಅಂಟಿಸಬೇಕು, ಹಚ್ಚಬೇಕು.
ಆ ದೀಪದ ಮಂತ್ರವನ್ನು ಹೇಳಿ ಆ ದೀಪಕ್ಕೆ ನಾವು ಭಗವಂತನ ಅನುಗ್ರಹ ಸ್ಮರಣೆಯನ್ನು ಮಾಡ್ತಾ ದೀಪ ಹಚ್ಚಬೇಕು. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದ. ಹೀಗೆ ಹೇಳಿದ್ರೆ ವೇದ ಮಂತ್ರದಲ್ಲಿ ಇನ್ನೊಂದು ಮಂತ್ರವನ್ನ ಹೇಳಿದ್ದಾರೆ. ಹೀಗೆ ದೀಪದ ಹಚ್ಚುವ ಒಂದು ವೈಭವದ ಮಂತ್ರವನ್ನ ನಾವು ಹೇಳಿ ದೀಪವನ್ನು ಹಚ್ಚಬೇಕು. ನಮಗೆ ದೀಪ ಅತಿ ಮುಖ್ಯ ರೀ. ಯಾವುದೇ ಸಭೆ ಸಮಾರಂಭದಲ್ಲಿ ಒಂದು ಉದ್ಘಾಟನೆ ಮಾಡಬೇಕಾದ್ರೆ ದೀಪವನ್ನ ಬೆಳಗಿಸಿ ಜ್ಯೋತಿಸಿ ಭಗವಂತನ ಸ್ಮರಣೆಯನ್ನ ಮಾಡಿ ಕಾರ್ಯಕ್ರಮ ಮಾಡ್ತಾರೆ. ಅದಕ್ಕಾಗಿ ದೀಪ ಬಹಳ ಮುಖ್ಯ. ಯಾಕೆ ಅಂದರೆ ನಮಗಾಗಿ ದೇವರು ಬಿಸಿಲು ಕೊಟ್ಟಿದ್ದಾನೆ, ಸೂರ್ಯ ಕೊಟ್ಟಿದ್ದಾನೆ, ಬೆಳಕು ಕೊಟ್ಟಿದ್ದಾನೆ. ಕೇವಲ ಈ ದೀಪವನ್ನ ಕೊಡೋರು ಯಾರು? ಇದೇ KB ಅವರು 1 ತಿಂಗಳ ನಾವು ಬಿಲ್ ಕೊಟ್ಟಿಲ್ಲ ಅಂದ್ರೆ 2ನೇ ತಿಂಗಳ ಕಟ್ ಮಾಡ್ಲಿಕ್ಕೆ ಬರ್ತಾರ್ರಿ. ನಮಗಾಗಿ ಸೂರ್ಯ ದೀಪವನ್ನ ಕೊಟ್ಟು ನಮ್ಮನ್ನ ಬದುಕಿಸಿದ, ಬೆಳೆಸಿದ, ಲಾಲನೆಯನ್ನ ಮಾಡಿದ, ಉದ್ಧಾರವನ್ನ ಮಾಡುವ ಆ ದೀಪ ಕೊಟ್ಟ ಭಗವಂತನ ಸ್ಮರಣೆಯನ್ನ ಮಾಡುವ ಹಬ್ಬವೇ ಅದು ನವರಾತ್ರಿಯ ಉತ್ಸವ. ಈ ನವರಾತ್ರಿ ಕಾಲದಲ್ಲಿ ಒಂದು ಗೊಂಬೆಯನ್ನು ಇಡ್ತಾರೆ ಘಟ್ಟದಲ್ಲಿ, ಸಸಿಯನ್ನ ಇಡ್ತಾರೆ. ಎಲ್ಲಾ ಗೊಂಬೆಗಳು ಚಂದ ಅಂದ ರೀತಿಯಾಗಿ ಎಲ್ಲಾ ನೋಡ್ತೀರಿ ನೀವು ಗೊಂಬೆಗಳನ್ನ. ಅದನ್ನ ಯಾಕೆ ಇಡ್ತಾರಂದ್ರೆ ಅದರಲ್ಲಿ ಒಂದು ಅರ್ಥ ಇದೆ ರೀ. ಭಗವಂತ ಗೊಂಬೆಗಳಲ್ಲಿದ್ದಾನೆ ಅಂದರೆ ಸರ್ವಶಕ್ತನಾದ ಭಗವಂತ ಅವ ಸೂತ್ರಧಾರಿ. ನಾವೆಲ್ಲ ಗೊಂಬೆ ಆಟದಂತೆ ನಾವೆಲ್ಲ ಪದಾರ್ಥಗಳು. ಅಂದರೆ ನಾನು ಅನ್ನಬೇಡ, ನಾವು ಅನ್ನಬೇಕು. ಅಂದರೆ ನಾನು ದಾಸ, ಭಗವಂತನ ದಾಸ ಅಂತ ತಿಳ್ಕೋಬೇಕು. ಅವನು ಈಶಾವಾಸ್ಯಮಿದಂ ಸರ್ವಂ. ಅದಕ್ಕೆ ಉಪನಿಷತ್ತು ಈಶಾವಾಶ ಉಪನಿಷತ್ತು ಹೇಳ್ತದೆ, ಅವ ಈಶಾ, ನಾವು ದಾಸ ಅಂತ ತಿಳಿಯುವುದೇ ನವರಾತ್ರಿಯ ಹಬ್ಬ. ಅದು ದೀಪದ ಹಬ್ಬ, ಬೆಳಗುವ ಹಬ್ಬ, ನಮ್ಮನ್ನು ಉದ್ಧಾರ ಮಾಡುವ ಹಬ್ಬ, ನಮ್ಮನ್ನ ಮುನ್ನಡೆಸುವ ಹಬ್ಬ. ಈ ಹಬ್ಬವನ್ನ ನಾವೆಲ್ಲರೂ ಮಾಡಬೇಕು ತಾನೆ. ನವರಾತ್ರಿ ಅಂದರೆ ಎಷ್ಟು ವಿಶೇಷತೆ ಗೊತ್ತಾ? ಒಂದು ಕಡೆ ನವರಾತ್ರಿಯ ಕಾಲದಲ್ಲಿ ನೋಡ್ರಿ 9 ದಿವಸ 10 ದಿವಸಗಳಲ್ಲಿ 10 ಹಲವಾರು ದೇವತೆಗಳ ಆರಾಧನೆ ನಡೀತಾರೆ. ಒಂದು ಕಡೆ ಲಕ್ಷ್ಮೀ ಪೂಜಾ, ಇನ್ನೊಂದು ಕಡೆ ಸರಸ್ವತಿ ಪರಶುರಾಮ ದೇವರ, ವಿಶೇಷವಾಗಿ ವೇದವ್ಯಾಸ ದೇವರ ಪೂಜೆ, ಇನ್ನೊಂದು ಕಡೆ ಶತ್ರು ನಾಶಕ್ಕಾಗಿ ದುರ್ಗಾದೇವಿಯ ಆರಾಧನೆ, ಒಂದು ಕಡೆ ಆಯುಧಗಳ ಪೂಜಾ, ಇನ್ನೊಂದು ಕಡೆ ವಿಜಯ ಭಗವಂತನ ಪೂಜಾ. ಹೀಗೆ ನಮಗೆ ವಿಜಯ ಸಿಗಬೇಕಾದರೆ ಆ ವಿಜಯದಶಮಿಯ ಹಬ್ಬವನ್ನು ನಾವು ಮಾಡಬೇಕು. ಪಾಂಡವರಿಗೆ ಜಯ ಸಿಕ್ಕಂತೆ ನಮಗೂ ಜಯ ಸಿಗಬೇಕಾಗಿದೆ. ಸಂಸಾರದ ಒಂದು ಜಂಜಾಟದೊಳಗ ನಿತ್ಯ ನಾವು ಅನೇಕ ಶತ್ರುಗಳ ಅರಿಷಡ್ ವೈರಿಗಳ್ರಿ, ಶತ್ರುಗಳು ನಮ್ಮ ದೇಹದಲ್ಲೇ ಇದ್ದಾರೆ. ಆ ಅರಿಷಡ್ ವೈರಿಗಳು ನಮ್ಮನ್ನ ಅದಕ್ಕೆ ಕಳಿಸಬೇಕಾದ್ರೆ, ನಾವು ಗೆಲ್ಲಬೇಕಾದ್ರೆ, ಜಯ ಸಿಗಬೇಕಾದ್ರೆ ಯತ್ರ ಯೋಗೀಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಾಹ ಅದಕ್ಕೆ ಹೇಳಿದಂಗೆ ನಮಗೆ ಭಗವಂತ ಆ ಜಯ ನಮಗೆ ತಂದು ಸಿಗಬೇಕಾದ್ರೆ ನಾವು 9 ದಿವಸ ನವರಾತ್ರಿಯ ಉತ್ಸವನ್ನ ನಾವು ಶಾಸ್ತ್ರೋಕ್ತವಾದ ಒಂದು ಒಳ್ಳೆ ವಿಧಿವತ್ತಾಗಿ ಪಾಲಿಸೋಣ. ದೇವರ ಆರಾಧನೆಯನ್ನು ಮಾಡಿದರೆ ಮಾತ್ರ ನಮಗಳ ಉದ್ಧಾರ. ಅದಕ್ಕಾಗಿ ನವರಾತ್ರಿ ನಾವು ಯಾವ ರೀತಿ ಮಾಡಬೇಕು? ಮಂತ್ರ ತಂತ್ರ ಶ್ರವಣ, ಹೀಗೆ ಶಾಸ್ತ್ರೋಕ್ತವಾದ ವಿಧಿವಿಧಾನಗಳನ್ನು ಮಾಡ್ತಾ ಮತ್ತೊಬ್ಬರಿಗೆ ಮಾಡಿಸುತ್ತಾ ನಾವು ಮಾಡುತ್ತಾ ಈ ಹಬ್ಬವನ್ನ ಸಂಭ್ರಮದ ಸಡಗರದಿಂದ ಮತ್ತೊಬ್ಬರಿಗೆ ವಿಶೇಷವಾದ ದೇವರ ಕಥೆಗಳನ್ನು ತಿಳಿಸುತ್ತಾ ಆಚರಣೆ ಮಾಡುವ ಹಬ್ಬವೇ ಅದು ನವರಾತ್ರಿ ಹಬ್ಬ. ಇಷ್ಟೇ ಸಾಕು. ಶ್ರೀಕೃಷ್ಣಾರ್ಪಣಮಸ್ತು.